ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವ್ಯಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ವಿಶೇಷ ಅಂತೀರೇನ್ರಿ? ಎಲ್ರಿಗೂ ಗೊತ್ತದ, ಇವತ್ತು ಹುಣ್ಣಿಮೆ, ವಟ ಸಾವಿತ್ರಿ ವ್ರತ. ಈಗ ಕೆಲವೊಬ್ರ ಮನೆಯೊಳಗೆ ಫೋಟೋ ಪೂಜೆ ಮಾಡೋದಿರ್ತದೆ. ಇನ್ನೂ ಕೆಲವೊಬ್ರ ಮನೆಯೊಳಗೆ ಆಲದ ಮರಕ್ಕೆ ಹೋಗಿ ಪೂಜೆ ಮಾಡಿ ಬರೋದು ಇರ್ತದೆ. ನಮ್ಮ ಮನೆಯೊಳಗೆ ಫೋಟೋ ಪೂಜಾನೇ ಅದ. ಬಟ್ ನಾನು ದಿನಾನೂ ಆಲದ ಮರಕ್ಕೆ ಹೋಗಿ ಪೂಜೆ ಮಾಡ್ತೀವಿ. ಹೀಗಾಗಿ ದಿನನಿತ್ಯನೂ ಹೆಂಗೂ ಮಾಡ್ತೀವಿ ಅಂತ ತಿಳ್ಕೊಂಡು ಅಲ್ಲಿನೂ ಮಾಡಿರ್ತೀನಿ ನೋಡ್ರಿ. ಆದರೆ ನಮ್ಮ ಮನೆ ಒಳಗಿರೋದು ಫೋಟೋ ಪೂಜಾನೇ ಅದ. ಇವತ್ತು ಹುಣ್ಣಿಮೆ ಅಂದ ಕೂಡಲೇ ಎಲ್ಲ ಹೊಸ್ತಲಕ್ಕೆ ಅರಿಶಿನ ಹಚ್ಚಿ ರಂಗೋಲಿ ಹಾಕಿ ಹುಣ್ಣಿಮೆಗೊಮ್ಮೆ ಮಾಡೋದೇ ಅದು ಬರೀ ಸಾಂಪ್ರದಾಯಿಕವಾಗಿ ಅಷ್ಟೇ ಅಲ್ಲ, ಇದು ವೈಜ್ಞಾನಿಕವಾಗಿಯೂ ಅದ. ಯಾಕೆ ನಾವು ಹೊಸ್ತಲಕ್ಕೆ ಅರಿಶಿನ ಪುಡಿ ಹಚ್ಚಬೇಕು ಅಂತಂದ್ರೆ, ಯಾವುದೇ ಹುಳ ಹುಪ್ಪಡಿ ಮನೆಯೊಳಗೆ ಬರಂಗಿಲ್ಲ ಒಂದು. ಮತ್ತು ಇದು ಅರಿಶಿನ ಆ್ಯಂಟಿಸೆಪ್ಟಿಕ್ ಕ್ರೀಮ್ ಅಂತ ಹೇಳಿ ನಾವೆಲ್ಲರೂ ಕರಿತೀವಿ. ಹಾಗೇನೆ ಯಾವುದೇ ಹುಳ ಹುಪ್ಪಡಿ ಆಯ್ತು ಕೆಟ್ಟ ದೃಷ್ಟಿನೂ ಬೀಳುವುದಿಲ್ಲ, ಯಾವುದೇ ಕೆಟ್ಟ ಗ್ರಹಗಳು ಒಳಗೆ ಬರ್ಲಿಕ್ಕೆ ಬಿಡುವುದಿಲ್ಲ. ಸಾಕಷ್ಟು ಅದರಿಂದ ಲಾಭಗಳು. ಮತ್ತು ಚೆಂದ ಕಾಣಿಸ್ಬೇಕು, ಒಂದು ಗುಳ್ಳೆಗಳು ಹೋಗ್ಬೇಕಂದ್ರೂ ಸತ್ಯಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಮುಖಕ್ಕೆ ಹಚ್ಕೊಳ್ಳೋದು ವಾಡಿಕೆ ಅದ, ಎಲ್ರಿಗೂ ಗುರ್ತದದು. ಈಗ ಮುಂಜಾನೆಯ ಮಾತು ಹೇಳ್ತಾ, ಮುಂಜಾನೆಯ ರಂಗೋಲಿ, ಮುಂಜಾನೆಯ ವಾತಾವರಣವನ್ನು ಸವಿಯುತ್ತಾ ಒಂದು ಸಿಂಪಲ್ ಆದ ರಂಗೋಲಿ ಹಾಕಿ ಇವತ್ತೇನು ಸ್ಪೆಷಲ್ ಅಂತ ಹೇಳಿ ನೋಡುಣ್ರಿ. ಇವತ್ತು ವಟ ಸಾವಿತ್ರಿ ವ್ರತ, ಅಶ್ವಪತಿ ರಾಜಸುತೆ ಸಾವಿತ್ರಿ ಕಥೆ ಇದು. ವಿಶ್ವದಲ್ಲಿ ಪತಿವ್ರತಾ ಶಕ್ತಿಯ ಮಹಿಮೆ ಇದು. ಸಾವಿತ್ರಿ ಎಂಬುವ ನಾರಿ ಪ್ರೇಮದಲ್ಲಂದು ಭಾವಿಸುತ್ತ ಸತ್ಯವಾನನೇ ಪತಿಯೆಂದು ಒಂದೇ ವರುಷದ ಆಯುಷ್ಯ ಅವಗಿದೆ ಎಂದು ಬಂದು ನಾರದರು ಪೇಳದರು ಬಾಲೆಗೆ. ಕಾಡಲ್ಲಿ ಒಂದಿನ ರಮಣನು ಮರಣಿಸಲು ಬೇಡಿದಳು ನಾರಿ ವ್ರತವನಾಚರಿಸಿ ಯಮನ. ಜಾಣೆಯ ವಾಣಿಗೆ ತಪ್ಪದಂತೆ ಯಮನು ಪ್ರಾಣವ ಕೊಟ್ಟವಳ ಪತಿಯ ಹರಸಿದನು. ಪತಿವ್ರತೆಯರಿಂದು ಈ ವ್ರತವನಾಚರಿಸಿ ಅತುಳ ಮಹಿಮ ಮುದ್ದು ಕೃಷ್ಣ ವರವೀವ. ಇವತ್ತಿನ ದಿವಸ ಎಲ್ಲ ಪತಿವ್ರತೆಯರು ಪೂಜೆ ಮಾಡಿ, ಅದರಲ್ಲೂ ಹುಣ್ಣಿಮೆ ದಿವಸ, ಹುಣ್ಣಿಮೆ ಅಂದ್ರೇ ಶ್ರೇಷ್ಠ ಇರ್ತದೆ. ಎಲ್ಲರೂ ಆಲದ ಮರಕ್ಕೂ ಹೋಗೋದು ಪದ್ಧತಿ ಇರ್ತದೆ, ದಾರ ಸುತ್ತಾರೆ. ಎಲ್ರಿಗೂ ಎಲ್ಲ ಗೊತ್ತದ, ಅವರವರ ಮನೆ ಪದ್ಧತಿಯಂತೆ ಅವ್ರು ಮಾಡ್ತಾರೆ, ಹೌದಿಲ್ರಿ? ಜನರ ಮೆಚ್ಚುಗೆಯಂತೆ ಬದುಕಬೇಕಾದ್ರೆ ನೂರಾರು ನಾಟಕವನ್ನು ಆಡಬೇಕು. ಜನರ ಮೆಚ್ಚುಗೆಯಂತೆ ಬದುಕಬೇಕಾದ್ರೆ ನೂರಾರು ನಾಟಕವನ್ನು ಆಡಬೇಕು. ಆದರೆ ದೇವರ ಮೆಚ್ಚುಗೆಯಂತೆ ಬದುಕಲು ನಮ್ಮತನ ಒಂದಿದ್ರೆ ಸಾಕು. ಎಷ್ಟು ಕರೆಕ್ಟ್ ಅದ ನೋಡ್ರಿ. ಅದಕ್ಕೆ ಎಲ್ಲೇ ಹೋದರೂ ನಾವು ನಮ್ಮತನವನ್ನು ಒಟ್ಟ ಬಿಡಬಾರ್ದು ನೋಡ್ರಿ. ಜೀವನವು ಸಂಪೂರ್ಣವಾಗಿ ನಮ್ಮ ಅಂಕೆಯಲ್ಲಿಲ್ಲ. ಆದರೆ ಪರಿಸ್ಥಿತಿಗಳು ಹೊಂದಿಕೊಂಡು ಸಾಗುವ ಮನೋಭಾವ ಮಾತ್ರ ನಮ್ಮ ಕೈಯಲ್ಲಿದೆ. ಹೊಂದಾಣಿಕೆಯೇ ಬದುಕಿನ ನೆಮ್ಮದಿ ಮತ್ತು ಯಶಸ್ಸಿನ ಗುಟ್ಟು. ಅಡ್ಜಸ್ಟ್ಮೆಂಟ್, ಲೈಫ್ ಲಾಂಗ್ ಅಡ್ಜಸ್ಟ್ಮೆಂಟ್. ಎಲ್ಲರೂ ನೀವು ಎಲ್ಲರೂ ಒಂದಿಲ್ಲ ಒಂದು ರೀತಿ ಒಳಗೆ ಅಡ್ಜಸ್ಟ್ ಹಾಕೋತ ಇರ್ತೀವಿ ಅಂತಂದ್ರೆ ಜೀವನ ಚೆಂದಾಗಿನೇ ಇರ್ತದೆ ಅಂತ ಅರ್ಥ. ಈಗ ಯಾರ್ದೋ ಒಂದು ಲೈಫ್ ಭಾರಿ ಬೆಸ್ಟ್ ಅದ ಅಂತಂದ್ರೆ ಅದ್ರ ಹಿಂದೆ ತ್ಯಾಗನೂ ಅಷ್ಟೇ ಇರ್ತದೆ, ಅಥವಾ ಅವರು ಅಡ್ಜಸ್ಟ್ ಆಗಿನೂ ಹೋಗ್ತಿರ್ತಾರೆ. ಅಲ್ಲಿ ಹೋಗಿ ನೋಡಿದಾಗೆ ನಮಗೆ ಗುರ್ತಾಗೋದು, ಹೌದಿಲ್ರಿ? ಅದಕ್ಕೆ ಅಡ್ಜಸ್ಟ್ಮೆಂಟ್ ಅಂತ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ನೋಡ್ರಿ. ಇನ್ನು ಒಂದು ನೋಡ್ರಿ, ಎಷ್ಟು ಚಂದದ ಮುಂಜಾನೆ ಮಾತಿದು. ನಿಮ್ಮ ನೋವನ್ನು ಇನ್ನೊಬ್ಬರಿಗೆ ವಿವರಿಸಬಹುದಷ್ಟೇ, ಆದರೆ ಅರ್ಥೈಸಲು ಸಾಧ್ಯವಿಲ್ಲ. ಏಕೆಂದರೆ ಸ್ವತಃ ಅನುಭವಿಸದ ಹೊರತು ಒಬ್ಬರ ನೋವು ಮತ್ತೊಬ್ಬರಿಗೆ ಅರ್ಥವಾಗುವ ವಿಷಯವಲ್ಲ. ಆದ್ದರಿಂದ ನಿಮ್ಮ ಕಷ್ಟಗಳನ್ನು ಎಲ್ರಿಗೂ ವಿವರಿಸಲು ಹೋಗಬೇಡಿ. ಅರ್ಥ ಮಾಡಿಕೊಳ್ಳುವವರು ಹೇಳದೇ ಅರ್ಥ ಮಾಡಿಕೊಳ್ಳುತ್ತಾರೆ. ಉಳಿದವರ ಮುಂದೆ ನಿಮ್ಮ ಮೌನವೇ ನಿಮ್ಮ ಗೌರವವನ್ನು ಕಾಪಾಡುತ್ತದೆ.
ಖರೇನೆ ಎಷ್ಟು ಅರ್ಥಪೂರ್ಣ ಅದ ನೋಡ್ರಿ. ಕೆಲವೊಂದು ಥಾಟ್ಸ್ ಅವು ಸುಮ್ಮ ಬರೆದಿರಂಗಿಲ್ಲ, ಅವರ ಅನುಭವಸ್ಥರೇ ಬರೆದ್ಬಿಟ್ಟಿರ್ತಾರೆ ನೋಡ್ರಿ, ಹೌದಿಲ್ರಿ? ಅನುಭವ ಆದಲ್ಲೇ ಅವರೆಲ್ಲ ಅವನು ಬರೆದಿರ್ತಾರೆ. ಅವು ಅನುಭವಗಳು ಒಂದಿಲ್ಲ ಒಂದು ರೀತಿ ಒಳಗೆ ಒಬ್ರಿಗಿಲ್ಲ ಒಬ್ರಿಗೆ ಆಗ್ತಾನೇ ಇರ್ತಾವೆ ನೋಡ್ರಿ. ಇವತ್ತಿನ ರಂಗೋಲಿ ಹೆಂಗಾಗ್ಯದ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಇವತ್ತಿನ ರಂಗೋಲಿ ಮುಂಜಾನೆ ಮಾತು ಎಲ್ಲ ಆಯಿತು. ಈಗೇನದ ಇವತ್ತೇನು ಸ್ಪೆಷಲ್ ಅಡುಗೆ ಮಾಡಿದ್ದೆ ಎಲ್ರಿಗೂ ಆಲ್ಮೋಸ್ಟ್ ಎಲ್ರಿಗೂ ಇರ್ತದೆ. ಯಾಕಂದ್ರೆ ಎವ್ರಿ ದ್ವಾದಶಿಗೆ ಆಲ್ಮೋಸ್ಟ್ ಏನು ಅಡುಗೆ ಇಳೀತದ, ಎವ್ರಿ ಹುಣ್ಣಿಮೆಗೇನು, ಎವ್ರಿ ಅಮಾವಾಸ್ಯೆಗೇನು ಅನ್ನೋದು ಎಲ್ಲರಿಗೂ ಗೊತ್ತಾಗ್ಬಿಟ್ಟದ. ನಾನು ಹುಣ್ಣಿಮೆಗೊಮ್ಮೆ ಹೂರ್ಣಕ್ಕೆ ಹಾಕ್ತೀನಿ ಅಂತ. ಅದರೊಳಗೆ ಇವತ್ತು ವಟ ಸಾವಿತ್ರಿ ಪೂಜಾ ಇರೋದ್ರಿಂದ ಹೂರ್ಣಕ್ಕೆ ಹಾಕ್ಲಿಕ್ಕತ್ತೀನಿ ನೋಡ್ರಿ. ಈಗ ರಂಗೋಲಿ ಎಲ್ಲ ಆಯಿತು. ಇನ್ನೇನದ ದೇವ್ರ ಮುಂದೆ ರಂಗೋಲಿ ಇಷ್ಟು ಆಗ್ಯದ. ಈಗ ಅಡುಗೆ ಸ್ಟಾರ್ಟ್ ಮಾಡೋದು. ನಮ್ಮ ಮನೆಯವ್ರು ಈ ಕಡೆ ಸತ್ಯನಾರಾಯಣ ಮಾಡ್ತಿರ್ತಾರೆ, ಈ ಕಡೆ ನಾನು ಅಡುಗೆ ಮುಗಿಸ್ತೀನಿ ನೋಡ್ರಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಮೊದಲು ಅನ್ನಪೂರ್ಣೇಶ್ವರಿಗೆ ಬೇಡ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡೋದು. 4 ಒಲಿ ಫಸ್ಟಿಗೆ ಬಿಸಿನೇ ನೋಡ್ರಿ. ಒಂದು ಸೈಡ್ ಅನ್ನಕ್ಕೆ ಅಕ್ಕಿ ತೊಳಿಲಿಕತ್ತೀನಿ, ಇನ್ನೊಂದು ಸೈಡ್ ತವಿಗೆ ಅಂದ್ರೆ ಮುದ್ದೆ ಪಲ್ಯ ಮಾಡಲಿಕ್ಕೆ ತೊಗರೆ ಬೇಳೆ ಕುದಿಲಿಕ್ಕೆ ಇಡ್ಲಿಕತ್ತೀನಿ, ಮತ್ತು ಇನ್ನೊಂದು ಕಡೆ ಕಡಲೆಬೇಳೆ ಹೂರ್ಣಕ್ಕೆ ಹೋಳಿಗೆಗೆ ಸ್ವಲ್ಪ ಮಾಡ್ಲಿಕತ್ತೀನಿ ರೀ. ಮೇನ್ ಹೂರ್ಣದ ಆರತಿ ಅದ್ರ ಸಲುವಾಗಿ ಹೂರ್ಣಕ್ಕೆ ಹಾಕೋದು. ಹಂಗೆ ಒಂದು 5 ಹೋಳಿಗೆ ಆದರೂ ಮಾಡಬೇಕು ಅಂತ ತಿಳ್ಕೊಂಡು ಹೂರ್ಣಕ್ಕೆ ಹಾಕ್ಲಿಕತ್ತೀನಿ. ಮತ್ತು ಇನ್ನೊಂದು ಒಲಿ ಮೇಲೆ ಸತ್ಯನಾರಾಯಣ ಪ್ರಸಾದ ಮಾಡ್ತೀನಿ ರೀ. ಇಷ್ಟು ಅಡುಗೆ ನಡೆದದ. ಈಗ ಸತ್ಯನಾರಾಯಣ ಪ್ರಸಾದ 1-2 ಸ್ಪೂನ್ ಆಕಳು ತುಪ್ಪ ಹಾಕಿ, ಮತ್ತು ಸತ್ಯನಾರಾಯಣ ಪ್ರಸಾದ ಆಗಲಿ, ವಿಷ್ಣುವಿನ ಪ್ರಸಾದಕ್ಕೆ, ಒಟ್ಟ ನಾವು ಲಕ್ಷ್ಮೀನಾರಾಯಣರ ಪ್ರಸಾದಕ್ಕೆ ಒಂದು 5 ಲವಂಗ ಹಾಕಬೇಕ್ರಿ. ಏಲಕ್ಕಿ ಅಂತೂ ಹಾಕ್ತೀವಿ. ಚೆಂದಾಗಿ ಹುರ್ಕೊಂಡು ಹಾಲು ಹಾಕಿ ಒಂದು 5 ಲವಂಗ, ಏಲಕ್ಕಿ ಪುಡಿ ಮತ್ತು ಗೋಡಂಬಿ, ಮನುಕ ಇವೆಲ್ಲ ಹಾಕಿ ಜೋನಿ ಬೆಲ್ಲ ಹಾಕಿಬಿಡ್ತೀನಿ ರೀ. ಯಾಕಂದ್ರೆ ಹಾಲು ಹಾಕಿರ್ತೀನಲ್ಲ, ಸಕ್ಕರೆ ಹಾಕಿದ್ರು ರುಚಿ ಆಗ್ತದೆ. ಆದಷ್ಟು ಸಕ್ರೆ ಯೂಸ್ ಮಾಡಬಾರ್ದು ಅನ್ನೋದು ಒಂದು ದೃಷ್ಟಿ ಒಳಗೆ. ಸಕ್ರೆ ಯಾವುದಕ್ಕೆ ಯೂಸ್ ಮಾಡ್ಬೇಕು ಅದಕ್ಕೆ ಮಾಡತ್ತದ. ಆದ್ರೆ ಹಂಗೆ ನೋಡಿದ್ರೆ ಸಕ್ರೆ ಯಾವುದಕ್ಕೂ ಚಲೋ ಅಲ್ಲ, ಬೆಲ್ಲನೂ ಅಷ್ಟು ಚಲೋ ಅಲ್ಲ. ಆದ್ರೆ ಮತ್ತೆ ಏನು ಮಾಡ್ಬೇಕ್ರಿ, ಸಕ್ರೆಗಿಂತ ಎಲ್ಲರ ಒಂಚೂರು ಬೆಲ್ಲ ಚಲೋ ಅಂತ ತಿಳ್ಕೊಂಡು ಬೆಲ್ಲ ಹಾಕೋದು ನೋಡ್ರಿ. ಈಗ ಜೋನಿ ಬೆಲ್ಲ ಹಾಕಿನಿ, ಒಂದು ಕುದಿಸಿ ಇಳಿಸ್ಬಿಡ್ತೀನಿ. ಮಸ್ತ್ ಟೇಸ್ಟಿಯಾದ ಪ್ರಸಾದ ರೆಡಿ ಆಗ್ತದೆ. ಈಗ ಕಡಲೆಬೇಳೆ ಕುದ್ದಾವ ನೋಡ್ರಿ. ಈಗ ಅಷ್ಟು ಕಟ್ಟು ತೆಗಿತೀನಿ. ಕಡಲೆಬೇಳೆ ಹಾಕೀವಿ ಹೂರ್ಣಕ್ಕೆ ಅಂತಂದ್ರೆ ಕಟ್ಟು ತೆಗೆದ್ವಿ ಅಂದರೆ ಕಟ್ಟಿನ ಸಾರು ಇಳಿತದ. ನಿಮಗೆಲ್ಲ ಗೊತ್ತದ. ಅದಕ್ಕೆ ಏನು ಮಾಡಿಬಿಡ್ತೀನಿ, ಈ ಕಡೆ ಸೈಡ್ ಹೂರ್ಣಕ್ಕೆ ಕುದಿಲಿಕ್ಕಿಟ್ಟು ಬೆಲ್ಲ ಹಾಕಿ ಕುದಿಲಿಕ್ಕಿಡ್ತೀನಿ. ಹಂಗೆ ಕಟ್ಟಿನ ಸಾರು ಎಲ್ಲ ಹಾಕಿ ಇಟ್ಬಿಡ್ತೀನಿ ರೀ. ಆಮೇಲೆ ಒಂಚೂರು ಒಗ್ಗರಣೆ ಆ್ಯಡ್ ಮಾಡೋದು ಅಷ್ಟೇ ನೋಡ್ರಿ. ಕಟ್ಟಿನ ಸಾರು ಒಳಗೆ ಬೆಲ್ಲ ಯಾಕೆ ಹಾಕಿದೆ ಅಂತಂದ್ರೆ ಹುಣಸೆ ಹಣ್ಣಿನ ಹುಳಿ ಹಾಕ್ತೀನಿ. ಅದಕ್ಕೆ ಈಗಿನದ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಮಸಾಲೆ ಪುಡಿ ಹಾಕ್ತೀನಿ. ಇಲ್ಲಿ ಹೂರ್ಣಕ್ಕೆ ಕಡಲೆಬೇಳೆ ಬೆಲ್ಲ ಎರಡೂ ಮಿಕ್ಸ್ ಆಗ್ಲಿಕ್ಕತ್ತವ. ಅನ್ನ ತವಿ ಅಂತೂ ಕುದ್ದಾವ. ಇನ್ನು ಮುದ್ದೆ ಪಲ್ಯ ಫಾಸ್ಟ್ ಅಡುಗೆ ಸ್ವಲ್ಪ ಅಡುಗೆ ಮಾಡಿರ್ತೀನಿ. ಆದರೆ ಹೆಚ್ಚಾವತ್ತು ಚೂರು ಎಲ್ಲ ಮಾಡಿರ್ತೀನಿ. ಇದೆಲ್ಲ ಎಷ್ಟೊತ್ತಿಗೆ ರೆಡಿ ಆಗಬೇಕು ಗೊತ್ತೀನಿ ರೀ, 8 ಅನ್ನೋದಕ್ಕೆ ಆಗ್ಬೇಕು ನೋಡ್ರಿ. ಹಾಗಾಗಿ ಯಾವುದು ಇಂಪಾರ್ಟೆಂಟ್ ಇರ್ತದೆ ಅದನ್ನು ಫಸ್ಟ್ ಪ್ರಿಫರೆನ್ಸ್ ಅದಕ್ಕೆ ಕೊಟ್ಟು ಉಳಿದು ಸ್ವಲ್ಪ ಮಾಡಿ ತೆಗಿತೀನಿ ನೋಡ್ರಿ. ಅದ್ರಾಗ 4 ಒಲಿ ಬಂದ ಮೇಲೆ ನಿಮಗೆಲ್ಲ ಗೊತ್ತೇ ಅದ. ನನಗಿಂತ ಹೆಚ್ಚು ನೀವೇ ಖುಷಿಯಾಗಿಬಿಟ್ಟಿರಿ. ಯಾಕಂದ್ರೆ ನಾನು 2 ಒಲಿ ಮೇಲೆ ಇಷ್ಟೋ ತನಕ ಮಾಡ್ಕೊತ ಕೂಡೋದು ನೋಡ್ಲಿಕ್ಕೆ ನಿಮಗೆ ಆಗ್ತಿರ್ಲಿಲ್ಲ. ಅದಕ್ಕೆ ಎಲ್ಲರೂ ಕಮೆಂಟ್ ಹಾಕಿದ್ರಿ. ನಾನು 4 ಒಲಿ ತೊಗೊಂಡ್ಮೇಲೆ ನಮಗೆ ಖುಷಿಯಾಗಿಬಿಟ್ಟದ ನೋಡ್ರಿ, ನಿಮ್ಮ ಅಡುಗೆ ಎಲ್ಲ ಫಾಸ್ಟ್ ಆಗ್ತದೆ ಅಂಥೇಳಿ. ಅದಕ್ಕೆ ಈಗೇನದ ನಾನು
ಹೋಳಿಗೆ ಹಿಟ್ಟು ನಾದ್ಕೊಳಿಗತ್ತೀನಿ. ಅದಕ್ಕೊಂದಿಷ್ಟು ಎಣ್ಣೆ ಅರಿಶಿನ ಹಾಕಿ ಚೆಂದಾಗಿ ನಾದಿ ಇಟ್ಕೊಳಿಕತ್ತೀನಿ ನೋಡ್ರಿ. ಏನಿಲ್ಲ, ಚಪಾತಿ ಹಿಟ್ಟು ನಾದ್ಕೋತೀವಲ್ರಿ, ಹಾಗೆ ಒಂಚೂರು ಎಣ್ಣೆ ಜಾಸ್ತಿ ಹಾಕಿ ನಾದ್ಕೊಳ್ಳೋದು. ಇನ್ನೊಂದು ಹೇಳ್ತೀನಿ ನಿಮಗೆ, ಇವತ್ತು ಹೋಳ್ಗೆ ಮಾಡಬೇಕು ಫಾಸ್ಟಾಗಿ ಅಂತ ತಿಳ್ಕೊಂಡು ಹಿಟ್ಟೆಲ್ಲ ನಾದಿ ಇಟ್ಕೊಳಿಕತ್ತೀನಿ ರೀ. ಬಟ್ ಯಾಕೋ ಗೋಧಿ ಒಟ್ಟು ನನಗೆ ಜಿಗಿನಿ ಅನ್ನಿಸ್ಲಿಲ್ಲ ರೀ. ಹೋಳಿಗೆರ ಬರ್ತಾವೋ ಇಲ್ಲೋ ಅನ್ನೋ ಒಂದು ಡೌಟ್ ಒಳಗೆ ನಾನು ನಾದ್ಕೊಂಡಿನಿ ರೀ ಇವತ್ತು. ಯಾಕಂದ್ರೆ ನಾವು ಈಗ ಲಾಸ್ಟ್ ಇಯರ್ ತಂದದ್ದು ಗೋಧಿ ಎಲ್ಲ ರೀ ಖಾಲಿ ಆಗ್ಯಾವ. ಸ್ವಲ್ಪ ಇದ್ದು ಅವಕ್ಕೆಲ್ಲ ನುಷಿ ಹತ್ತಿಬಿಟ್ಟಿದ್ದು ರೀ. ಅಂದ್ರೆ ಅದ್ರೊಳಗೆಲ್ಲ ಹಿಟ್ಟು ಖಾಲಿ ಆಗಿಬಿಟ್ಟಿತ್ತು. ಅಂದರೂ ಇರಲಿ, ಕೆಡಿಸೋದು ಯಾಕಂತ ತಿಳ್ಕೊಂಡು ಹಿಟ್ಟು ಹಾಕ್ಸಿದೆ. ಅದು ಆಲ್ಮೋಸ್ಟ್ ಎಲ್ಲ ಒಳಗಿನ ಜಿಗಿನೇ ಹೋಗ್ಬಿಟ್ಟದ್ರಿ. ಹಾಗಾಗಿ ಇವತ್ತು ಹೋಳ್ಗೆ ಬರ್ತಾವೋ ಇಲ್ಲೋ, ಕಡಿಕೆ ಸಣ್ಣ ಸಣ್ಣ ಮಾಡಿ ತೆಗೆದುಬಿಟ್ರಾಯ್ತು ಅಂಥೇಳಿ ಪ್ಲ್ಯಾನ್ ಮಾಡಿ ಮಾಡ್ಲಿಕ್ಕತ್ತೀನಿ. ಏನಾಗ್ತದೆ ನೋಡಾಕಿಂತ್ರಿ ನೀವು ಹೋಳ್ಗೆ ಹೆಂಗೆ ಬಂದಾವ ಅಂಥೇಳಿ. ಮತ್ತು ಹೂರ್ಣಕ್ಕೆ ಹಾಕಿದ್ರೆ ಒಂದು ಸ್ವಲ್ಪ ಹೈಗ್ರವ ಅಂತೂ ತೆಗಿಲಿಕ್ಕೆ ಬೇಕು. ಹಾಗಾಗಿ ಒಂಚೂರು ಹೈಗ್ರವ ತೆಗ್ದೀನಿ. ಮತ್ತು ಕಟ್ಟಿನ ಸಾರಿಗೆ ಎಲ್ಲನೇ ಹಾಕಿದೆ. ಈಗೇನದ ಹೂರ್ಣ ರುಬ್ಕೊಂಡು ತೆಗಿತೀನಿ ರೀ. ಕಟ್ಟಿನ ಸಾರು ಅಂದ್ರೆ ಎಲ್ರಿಗೂ ಪ್ರೀತಿನೇ ರೀ. ಯಾಕಂದ್ರೆ ಕಟ್ಟಿನ ಸಾರು ಹೂರ್ಣಕ್ಕೆ ಹಾಕಿದಾಗ ಅಷ್ಟೇ ಇಳಿತದೆ. ಹಾಗಾಗಿ ಕಟ್ಟಿನ ಸಾರು ರೇರ್ ಅದು, ಹಂಗನೂ ಕುಡಿಲಿಕ್ಕೆ ಬರ್ತದೆ. ಟೇಸ್ಟು ಹಂಗೆ ಇರ್ತದೆ ರೀ. ಯಾಕಂದ್ರೆ ಭಾಳ ಕುದ್ದು 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 ಕಡ್ಲಿಬೇಳೆ ಇದು ಗಟ್ಟಿಯ ನೀರು ಬಂದುಬಿಟ್ಟಿರ್ತಾವಲ್ಲ, ಹಾಗಾಗಿ ಭಾಳ ರುಚಿ ಆಗ್ತದೆ ಅದು. ಅದರೊಳಗೆ ಖಾರ ಪುಡಿ ಹಾಕಿ ಮಾಡಿದರೂ ನಡೀತದೆ. ನಾ ಖಾರ ಪುಡಿ ಹಾಕ್ಲಾರ್ದ ಹಂಗೆ ಬರೀ ಒಗ್ಗರಣೆ ಕಟ್ಟು ಎಲ್ಲ ಕುದಿಸಿ, ಮತ್ತು ಅದ್ರೊಳಗೆ ಏನದ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಪುಡಿ ಒಂದಿಲ್ಲರಿ, ಉಪ್ಪು ಮತ್ತು ಹುಣಸೆ ಹಣ್ಣಿನ ಹುಳಿ, ಬೆಲ್ಲ ಹಾಕಿರ್ತೀನಿ, ಮಸಾಲೆ ಪುಡಿ ಹಾಕಿರ್ತೀನಿ, ಅಥವಾ ಸಾರಿನ ಪುಡಿ ಹಾಕಿದ್ರು ಬರ್ತದೆ ನೋಡ್ರಿ. ಈಗ ನೋಡ್ರಿ ಹೂರ್ಣ ರುಬ್ಕೊಂಡೆ. ಇನ್ನೇನದ ಆರತಿ, ಹೂರ್ಣದ ಆರತಿ ತಯಾರಿ. 8 ಹೂರ್ಣದ 8. ಮತ್ತು ನಾವು ದೇವಸ್ಥಾನದೊಳಗೆ ಹೂರ್ಣದ ಆರತಿ ಮಾಡಿದ್ರೆ 9 ಮಾಡ್ಬೇಕಂತ್ರಿ, ಅಲ್ಲಿ ಆಚಾರ್ಯ ಹೇಳಿದರು. ಮತ್ತು ನಾವು ಇಲ್ಲಿ ಮನೆಯೊಳಗೆ ಮಾಡಬೇಕಾದ್ರೆ 8 ಮಾಡ್ಬೇಕಂತ ಅದರ ಅರ್ಥನೂ ಕೂಡ ಹೇಳಿದರು. ಯಾಕೆ ನಾವು ಹುಣ್ಣಿಗೊಮ್ಮೆ 8 ಆರತಿ ಮಾಡಬೇಕು ಕುಲದೇವರಿಗೆ, ಅದರಲ್ಲಿಯೂ ಹೆಣ್ಣು ದೇವತೆ ಬಹಳ ಇಷ್ಟವಾದದ್ದು ಹೆಣ್ಣು ದೇವರಿಗೆ ಅಂತ ಹೇಳಿದರು. ಯಾಕಂದ್ರೆ 8 ಕಡೆಯಿಂದ 8 ದಿಕ್ಕುಗಳಿಂದ ನಮ್ಮನ್ನು ದೇವಿ ರಕ್ಷಣೆ ಮಾಡ್ತಾಳಂತ. ಅದರ ಸಲುವಾಗಿ ಇವು ಹೂರ್ಣದ ಆರತಿದು ಮಹತ್ವ ಅಷ್ಟು ಅದ. ಅದಕ್ಕೇನದ ಒಂದು ನಾನು ಹೆಚ್ಚಾಗಿ ಹಾಕಿರ್ತೀನಿ. ಒಂದೊಂದು ಸರಿ ಮಿಸ್ ಆಗಿರ್ತದೆ ರೀ. ಅಂದರೂ ವರ್ಷದೊಳಗೆ ನಾನು ಹುಣ್ಣಿಮೆಗೊಮ್ಮೆ ಒಂದು 5-6 ಸರಿ ಆದರೂ ಆಗಿರ್ತದೆ, ಒಂದು 3-4 ಸರಿ ಮಿಸ್ ಆಗಿರ್ತದೆ. ಹಿಂಗೆ ಏನರ ಕೆಲಸ ಬಂದ್ರೆ ಮತ್ತು ಲಘು ಹೋಗಬೇಕಾಗಿತ್ತಂದ್ರೆ ಅಷ್ಟೇ. ಇಲ್ಲ ಅಂದ್ರೆ ಮಾಡಿರ್ತೀನಿ ರೀ. ಕೊನೆ ಪಕ್ಷ ಹೂರ್ಣಕ್ಕೆ ಹಾಕ್ಲಿಕ್ಕೆ ಆಗಲಿಲ್ಲ ಅಂದರೂ ಒಣ ಕೊಬ್ಬರಿ, ಬೆಲ್ಲ ಅದನ್ನು ಕೂಡಿಸಿ ಹುದು ಮಾಡಿಕೊಂಡು ಹೂರ್ಣಗತೆ ಮಾಡಿಕೊಂಡು ಆ ಆರತಿ, ಕೊಬ್ಬರಿ ಬೆಲ್ಲದ ಆರತಿನೂ ಬಹಳ ಶ್ರೇಷ್ಠ. 2ರೊಳಗೆ ಯಾವ ಮಾಡಿದರೂ ನಡೀತದ್ರಿ. ಈಗೇನದ ಆರತಿ ತಯಾರಿ ಎಲ್ಲ ಇಟ್ಕೊಂಡು ಇನ್ನು ಚಟ್ನಿ ಒಂಚೂರು ಮಿಕ್ಸಿಗೆ ಹಾಕ್ತೀನಿ ರೀ. ಇದ್ರೊಳಗೆ ರುಬ್ಬೇಕಂದ್ರೆ ಟೈಮ್ ಇದ್ದಿದ್ದಿಲ್ಲ. ಹಂಗೆ ಮುದ್ದೆ ಪಲ್ಯಕ್ಕೆ ಎಲ್ಲ ಬಡ ಬಡ ಮಾಡಿ ತಗೊಂಡು ಬಿಡ್ತೀನಿ ನೋಡ್ರಿ. ಇಷ್ಟ ಆಯ್ತಂದ್ರೆ ಅಡುಗೆ ಭಾಳ ಅಂದ್ರೆ ಇನ್ನೊಂದು 10 ನಿಮಿಷನಾಗೆಲ್ಲ ಅಡುಗೆ ಆಗ್ತದೆ. ಆರತಿ, ನೈವೇದ್ಯ ಆರತಿ ಇಷ್ಟ ಆಯ್ತಂದ್ರೆ ಅಡುಗೆ ಮುಗೀತು. ಮತ್ತು ನೀವು ಕೂಡ 2 ದಿವಸದಿಂದ ಮೆಸೇಜ್ ಬರ್ಲಿಕ್ಕತ್ತಿದ್ದು, ಹಂಗೆ ಫೋನ್ ಮಾಡಿನೂ ಕೇಳಲಿಕ್ಕತ್ತಿದ್ರಿ ಯಾಕೆ ವಿಡಿಯೋ ಬಂದಿಲ್ಲ ಅಂಥೇಳಿ. ಏನಾಯಿತು, ಮೊನ್ನೆ ಊರಿಂದ ಬಂದ್ವಿ. ನೆಕ್ಸ್ಟ್ ಡೇ ನನ್ನ ಮಕ್ಕಳೇ ಅಡುಗೆ ಮಾಡಿದರು. ನನಗೊಂಚೂರು ಮಾರ್ಕೆಟಿಗೆ ಹೋಗಿ ಬರೋದಿತ್ತರೆ, ಹಾಗಾಗಿ ನಿನ್ನಿನ ದಿವಸ ಆಗಲಿಲ್ಲ. ಮೊನ್ನಿನ ದಿವಸ ನನ್ನ ಮಕ್ಕಳೇ ಮಾಡಿದರು, ವಿಡಿಯೋ ಮಾಡಲಿಲ್ಲ ಅವರು. ನಿನ್ನೆ ಒಂದು ಸ್ವಲ್ಪ ಏನೇನೋ ಮಾಡೀನಿ ನಾನು, ಅದು ವಿಡಿಯೋ ಅದು ನಿನ್ನೆ ಅಪ್ಲೋಡ್ ಮಾಡಲಿಕ್ಕೆ ಟೈಮ್ ಸಿಗಲಿಲ್ಲ ನೋಡ್ರಿ. ಮತ್ತು ಇವತ್ತಿಂದು ಹೂವು ಎಲ್ಲ ತೊಗೊಂಡು ಬರೋದಿತ್ತಲ್ಲ, ಹಾಗಾಗಿ ವಿಡಿಯೋ ನಿನ್ನೆನೂ ಆಗಲಿಲ್ಲ. ಅಂದರೆ 2 ಡೇಸ್ ಗ್ಯಾಪ್ ಆಗಿಬಿಡ್ತು. ಹಂಗೆ ಕಮೆಂಟ್ಸು ಬರ್ಲಿಕ್ಕತ್ತಿದ್ದು. ಹಂಗೆ ಈಗ ಸಾರಿ ನಂಬರ್ ಸಿಕ್ಬಿಟ್ಟದ. ಅದರೊಳಗೆ ಎಲ್ಲರೂ ಯಾಕೆ ವಿಡಿಯೋ ಬಂದಿಲ್ಲ ಅಂಥೇಳಿ ಕೇಳಲಿಕ್ಕತ್ತೀರಿ. ಆದಷ್ಟು ನಾನು ರೆಗ್ಯುಲರ್ ವಿಡಿಯೋಸ್ ಇರ್ತಾವೆ ನಾನು. ಹಿಂಗೆ ಒಂಚೂರು ಊರಿಗೆ ಹೋದ್ರೆ ಆಮೇಲೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಅಂದ್ರೆ ಅಷ್ಟೇ ಗ್ಯಾಪ್ ಆಗಿರ್ತಾವೆ ನೋಡ್ರಿ. ಈಗ ಮುದ್ದೆ ಪಲ್ಯ ಮಾಡ್ಲಿಕ್ಕತ್ತೀನಿ. ಒಂದಿಷ್ಟು ಈಗ ಹಂಗೆ ಚಟ್ನಿ ತಯಾರಿನೂ ನಡೆಸೀನಿ. ಚಟ್ನಿ ಎದರದು ಅಂತಂದ್ರೆ ಹೆಸರು ಬೇಳೆ ನೆನೆ ಹಾಕಿನಿ, ಅದರೊಳಗೆ ಚಟ್ನಿ, ಕೋಸಂಬರಿ 2 ಮಾಡ್ತೀನಿ. ಮುದ್ದೆ ಪಲ್ಯ ಏನದ ರೀ, ಬರೇ ಮೆಂತ್ಯ ಪಲ್ಯ, 2 ಸೂಡು ಮೆಂತ್ಯ ಪಲ್ಯ ಇದ್ದು ಅವನ್ನ ಎಲ್ಲ ಚೆಂದಾಗಿ ಹೆಚ್ಚಿ ತೊಳೆದು ಹೆಚ್ಚಿ ಇಟ್ಕೊಂಡಿದ್ದೆ. ಅವನೇನದ ಒಗ್ಗರಣೆ ಒಳಗೆ
ತಾಳಿಸ್ಕೊಂಡು ಒಂದು 4 ಹಸಿಮೆಣ್ಸಿನ್ಕಾಯಿನೂ ಹಾಕಿ ಮತ್ತು ತೊಗರಿಬೇಳೆ ಕುದ್ದಿತ್ತಲ್ಲ ತೋವಿ ಅದನ್ನು ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಪುಡಿ ಹಾಕಂಗಿಲ್ಲ ರೀ, ಹಸಿಮೆಣ್ಸಿನ್ಕಾಯಿ ಅದ, ಹಾಗಾಗಿ ಸ್ವಲ್ಪ ಮಸಾಲೆ ಪುಡಿ, ಸ್ವಲ್ಪ ಹುಣಸೆ ಹಣ್ಣಿನ ಹುಳಿ, ಒಂಚೂರು ಬೆಲ್ಲ ಹಾಕಿ ಒಂದು 2 ಕುದಿ ಕುದಿಸ್ಬಿಟ್ರೆ ಮಸ್ತ್ ಟೇಸ್ಟಿಯಾದ ಮುದ್ದೆ ಪಲ್ಯ ರೆಡಿ ಆಗ್ತದೆ ನೋಡ್ರಿ. ಈಗ ಚಟ್ನಿ ಮಾಡ್ಲಿಕತ್ತೀನಿ. ಚಟ್ನಿಗೆ ಏನದ ಒಂಚೂರು ಹುಣಸೆ ಹಣ್ಣಿನ ಹುಳಿ, ಉಪ್ಪು, ಹಸಿಮೆಣ್ಸಿನ್ಕಾಯಿ ಹಾಕಿ ಮಿಕ್ಸಿ ಮಾಡಿ ತೆಗೆದುಬಿಡ್ತೀನಿ. ಆಮೇಲೆ ಒಗ್ಗರಣೆ ಹಾಕ್ತೀನಿ. ಇಷ್ಟು ನೋಡ್ರಿ ಮುದ್ದೆ ಪಲ್ಯ ನೋಡಿದರೆ ಬಾಯೊಳಗೆ ನೀರು ಬರ್ಲಿಕ್ಕತ್ತಾವ ಇಲ್ರಿ. ಇಷ್ಟೆಲ್ಲ ಅಡುಗೆ ಒಂದೊಂದೇ ಇಳಿಲಿಕ್ಕತ್ತು. ಇನ್ನೇನದ ಹೋಳ್ಗೆ ಮಾಡಿ ತೆಗೆದುಬಿಡ್ತೀನಿ. ಇಷ್ಟು ಅನ್ನ, ಮುದ್ದೆ ಪಲ್ಯ, ಹೈಗ್ರೀವ, ಚಟ್ನಿ, ಕೋಸಂಬರಿ, ಸ್ವಲ್ಪ ಕೋಸಂಬರಿ ತೆಗೆದಿಟ್ಟಿನಿ. ಹಾಗೆ ಒಗ್ಗರಣೆ ನಮ್ಮಲ್ಲಿ ಗೊತ್ತದಲ್ಲ ಹೋಲ್ಸೇಲ್ ಒಗ್ಗರಣೆ ಎಲ್ರಿಗೂ. ಹೋಲ್ಸೇಲ್ ಒಗ್ಗರಣೆ ಒಮ್ಮೆ ಇಳಿಸ್ಬಿಟ್ರೆ ಮುಗೀತು ನೋಡ್ರಿ. ಇನ್ನು ಚಿತ್ರಾನ್ನ ಮಾಡಾಕಿದ್ನಿ ಅಂದ್ರೆ ಅದಕ್ಕೂ ಒಂಚೂರು ಇನ್ನೊಂಚೂರು ಎಣ್ಣೆ ಹಾಕಿ ಒಮ್ಮೆ ಇಳಿಸ್ತಿದ್ದೆ. ಈಗ ಚಟ್ನಿ, ಕೋಸಂಬರಿ ಮತ್ತು ಸಾರು ಅಷ್ಟಕ್ಕೂ ಹೋಲ್ಸೇಲ್ ಒಗ್ಗರಣೆ ಇಳಿತು ನೋಡ್ರಿ. ಇನ್ನು ಹೋಳ್ಗೆ ಮಾಡಿ ತೆಗೆದುಬಿಡೋಣ್ರಿ. ನೋಡ ಶ್ರೀಹರಿಯಂಥ ಚಲುವ ನೋಡ, ನೋಡ ರುಕ್ಮಿಣಿ ಅರಸ ನೋಡ ಎಂಥ ಚಲುವ ನೋಡ, ಕಾಲಂದುಗೆ ಗೆಜೆ ನೋಡ ಮೇಲೆ ಪಾಲ್ಗಡಲ ಸರಪಳಿ ನೋಡ, ಕಾಲಂದುಗೆ ಗೆಜೆ ನೋಡ ಮೇಲೆ ಪಾಲ್ಗಡಲ ಸರಪಳಿ ನೋಡ, ಉಂಗುಷ್ಟದಿಂದ ಗಂಗೆ ಪಡೆದ ಮಂಗಳಾತ್ಮಕ ರಂಗ ನೋಡ 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 ಶ್ರೀಹರಿ ಎಂಥ ಚಲುವ ನೋಡ, ವಜ್ರದ ಕಿರೀಟ ನೋಡ ಕರ್ಣಕುಂಡಲ ನೋಡ, ವಜ್ರದ ಕಿರೀಟ ನೋಡ ಕರ್ಣಕುಂಡಲ ನೋಡ, ಚಿನ್ನದ ಕೊಳಲ ನೂದುವಂಥ ಪುಟ್ಟ ಬಾಲಕೃಷ್ಣ ನೋಡ 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 ಶ್ರೀಹರಿ ಎಂಥ ಚಲುವ ನೋಡ, ವಕ್ಷಸ್ಥಳದಲ್ಲಿ ಲಕ್ಷ್ಮಿಯ ನೋಡ ವೈಜಯಂತಿ ಮಾಲೆಯ ನೋಡ, ವಕ್ಷಸ್ಥಳದಲ್ಲಿ ಲಕ್ಷ್ಮಿಯ ನೋಡ ವೈಜಯಂತಿ ಮಾಲೆಯ ನೋಡ, ನಾಭಿಯಿಂದ ಬ್ರಹ್ಮನ ಪಡೆದ ನೀಲವರ್ಣದ ಕೃಷ್ಣ ನೋಡ 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 ಶ್ರೀಹರಿ ಎಂಥ ಚಲುವ ನೋಡ, ನೋಡ ರುಕ್ಮಿಣಿ ಅರಸ ನೋಡ ಎಂಥ ಚಲುವ ನೋಡ, ಕಂದನ ಮೊರೆಯ ಕೇಳಿ ಕಂಬದಿಂದ ಒಡೆದು ಬಂದ, ಕಂದನ ಮೊರೆಯ ಕೇಳಿ ಕಂಬದಿಂದ ಒಡೆದು ಬಂದ, ಹಿರಣ್ಯಕಶ್ಯಪನ ಕರಡು ಬಗೆದು ಕೊರಳ ಮಾಲೆ ಧರಸ್ಯ ನೋಡ ನೋಡ
ನೋಡ ನೋಡ ಶ್ರೀಹರಿ ಎಂಥ ಚಲುವ ನೋಡ ಕರಿರಾಜನ ಮೊರೆಯ ಕೇಳಿ ಚಕ್ರದಿಂದ ನಕ್ರನ ಸೀಳಿ ಕರಿರಾಜನ ಮೊರೆಯ ಕೇಳಿ ಚಕ್ರದಿಂದ ನಕ್ರನ ಸೀಳಿ ಪುರಂದರ ವಿಠಲನಾಗಿ ಗಿರಿಯ ಮ್ಯಾಲೆ ನಿಂತ ನೋಡ 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 ಶ್ರೀಹರಿ ಎಂಥ ಚಲುವ ನೋಡ 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 ರುಕ್ಮಿಣಿ ಅರಸ ನೋಡ ಎಂಥ ಚಲುವ ನೋಡ. ಹರೇ ಶ್ರೀನಿವಾಸ. ಕೇಳಿದ್ರಲ್ಲ, ಉಮಾ ಅವ್ರು ನಮ್ಮ ಫ್ರೆಂಡ್ ಉಮಾ ಗೋಡ್ಕೆಂಡಿ ಅವ್ರ ಹಾಡು ಎಲ್ರಿಗೂ ಇಷ್ಟಪಡ್ತೀರಿ ಇದ್ದು ಅಂದ್ರೆ ಅವ್ರು ಹಾಡು ಕಳಿಸ್ತಾರೆ, ಹಿಂಗೆ ಹಾಡಿ ಅವಾಗ ನಾನು ಅಪ್ಲೋಡ್ ಮಾಡ್ತೀನಿ ನೋಡ್ರಿ. ನೋಡಿದ್ರಲ್ಲ, ಇವತ್ತಿನ ಹೋಳಿಗೆನೂ ಮಸ್ತ್ ಬಂದು ಹಿಂಗೆ ಬರ್ತಾವಂತ ನಾ ಅಂದ್ಕೊಂಡಿರ್ಲಿಲ್ಲ ರೀ. ಅದಕ್ಕೆ ಇಲ್ಲಿ ಎಲ್ಲದ್ರೊಳಗೂ ಏನು ಗೊತ್ತಾಗ್ತದಂದ್ರೆ ದೇವರ ನಾಮಸ್ಮರಣೆಯಿಂದ ಏನೂ ಸಾಧ್ಯ ಅಂಥೇಳಿ, ಹೌದಿಲ್ರಿ? ಮತ್ತು ಒಳ್ಳೆ ಮನಸ್ಸು ಇಟ್ಕೊಂಡು ದೇವರ ನಾಮ ಹೇಳ್ಕೋತ ಮನಸ್ಸೊಳಗೆ ಹಂಗೆ ದೇವರ ಸ್ತೋತ್ರ ಹೇಳ್ಕೋತ ನಾವು ಅಡುಗೆ ಮಾಡಿದ್ವಿ ಅಂತಂದ್ರೆ ಎಲ್ಲ ಅಡುಗೆ ಟೇಸ್ಟು ಆಗಿರ್ತದೆ, ಹಂಗೆ ಅಡುಗೆನೂ ಸಕ್ಸಸ್ ಆಗ್ತದೆ ನೋಡ್ರಿ. ಹೊಸವೇನರ ಮಾಡ್ಲಿಕ್ಕತ್ರೂ ಸಕ್ಸಸ್ ಆಗ್ತದೆ. ಇವತ್ತು ನಾನು ಇದು ಹಿಟ್ಟು ಏನೂ ಜಿಗಿನೇ ಇರಲಿಲ್ಲ, ಹೋಳಿಗೆ ಸರಿ ಬರ್ತಾವ ಇಲ್ಲೋ ನೋಡೋಣ ಅಂತ ಅಂದ್ಕೊಂಡೇ ಮಾಡಿದ್ದು. ಹೋಳಿಗೆ ಮಾತ್ರ ಸೂಪರಾಗಿ ಬಂದು ಟೇಸ್ಟು ಹಂಗಾಗಿದ್ದು. ಅದಕ್ಕೆ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.